ತುಂಬ ಟೇಸ್ಟಿಯಾಗಿರೋ ಗೋಧಿ ನುಚ್ಚಿನ ಪಾಯಸ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಗೋಧಿ ನುಚ್ಚನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹುರಿದಾದ್ಮೇಲೆ 1 ಕಪ್ ಮಿಲ್ಕ್ ಆ್ಯಡ್ ಮಾಡಿ. ಸ್ವಲ್ಪ ನೀರು ಆ್ಯಡ್ ಮಾಡಿ. ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೀಟಾಗಿ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಒಂದು 5 ಮಿನಿಟ್ಸ್ ಹಂಗೆ ಕುಕ್ ಮಾಡೋಣ. ಅದಾದಮೇಲೆ ಸ್ವಲ್ಪ ಬೆಲ್ಲದ ಪುಡಿ ಹಾಕೋಣ. ಜಾಸ್ತಿ ಸ್ವೀಟ್ ಬೇಕಂದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಿ ನಾನು 1 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ರೋಸ್ಟೆಡ್ ಬಾದಾಮಿ ಹಾಕೋಣ. ಫಸ್ಟೇ ತುಪ್ಪದಲ್ಲಿ ಹುರ್ಕೊಂಡಿರಬೇಕು. ಈಗ ತುಂಬ ಟೇಸ್ಟಿಯಾಗಿರೋ ಗೋಧಿ ನುಚ್ಚಿನ ಪಾಯಸ ರೆಡಿ.